सुख करता दुख हरता वार्ता विघ्नाची नुरवी पुरवी प्रेम कृपा जयाची सर्वांगी सुंदर ओटी शेंदुराची कंठी झळके माळ मुक्ता फळाची जय देव जय देव. ಅಮ್ಮ ಏನೋ ಮನೇಲಿ ಮತ್ತೆ ಜಗಳನಾ? ಆಗಬಾರ್ದು ಅಂತಲೇ ನಾನು ಅಂದ್ಕೊಂಡಿದ್ದೆ. ಆ ಸೆಕೆಂಡ್ಸ್ಗಳಿಗೆ ಬೆಲೆನೇ ಇಲ್ಲ ಅಂದಮೇಲೆ ಇದ್ದು ಏನು ಪ್ರಯೋಜನ? ಯಾರ ಆಸೆ ಕನಸುಗಳ ಬಗ್ಗೆ ಮಾತಾಡ್ತಾ ಇದೆಯಾ? ನಿನ್ನ ಆಸೆಗಳಿಗೋಸ್ಕರ ಅಪ್ಪನ ಕನಸುಗಳನ್ನೇ ಬಲಿ ಕೊಟ್ಟವನ ಬಗ್ಗೆನಾ, ಅಥವಾ ಮಗನ ಕನಸುಗಳಿಗೋಸ್ಕರ ತನ್ನ ಆಸೆಗಳನ್ನೇ ಬಲಿ ಕೊಟ್ಟ ಅಪ್ಪನ ಬಗ್ಗೆನಾ? ನಿಮ್ಮಪ್ಪನ ನೀನು ಸುಮಾರು 18 ವರ್ಷದಿಂದ ನೋಡ್ತಾ ಇರ್ಬೋದು, ಆದರೆ ನಾನು ನಿಮ್ಮಪ್ಪನ್ನ ನೋಡ್ತಾ ಇರೋದು ಸುಮಾರು 14 ವರ್ಷಗಳ ಹಿಂದೆಯಿಂದ. ಪೂರ್ವಿ ನೋಡೋ, ನಿಮ್ಮಪ್ಪ ಇಲ್ಗೂ ಐಸ್ ಕ್ರೀಮ್ ಮಾಡಕ್ ಬಂದ್ಬಿಟ್ಟಿದ್ದಾರೆ. ಪೂರ್ವಿ ನಿಂತ್ಕೊಳ್ಳೋ. ಯಾಕಪ್ಪ ಮುಚ್ಕ ಕೂತಿದ್ದೀಯಾ? ನನ್ನ ಜೊತೆಲಿ ಮಾತಾಡಲ್ವಾ? ಅಪ್ಪ, ನೀವು ಐಸ್ ಕ್ರೀಮ್ ಮಾರೋದನ್ನ ಬಿಟ್ಬಿಡಿ. ನೀವು ಐಸ್ ಕ್ರೀಮ್ ಮಾರಿದ್ರೆ ಎಲ್ಲರೂ ನನ್ನ ಒಂಥರ ನೋಡ್ತಾರೆ. ನೀವು ಎಲ್ಲರ ಥರನೇ ಆಫೀಸ್ಗೆ ಹೋಗಿ. ಹಾಗಿದ್ರೆ ನಾನು ನಿಮ್ಮನ್ನ ಬಿಟ್ಟೋಗಲ್ಲ. ಆಯ್ತಪ್ಪ, ನಿನಗೋಸ್ಕರ ಐಸ್ ಕ್ರೀಮ್ ಮಾರೋದು ಬಿಟ್ಬಿಡ್ತೀನಿ. ನೀನು ನಾನು ಬಿಟ್ಟೋಗಲ್ಲ ಮುಟ್ಟು ಭಾಷೆ ಕೊಡು. ಪ್ರಾಮಿಸ್ ಅಪ್ಪ, ನಾನು ನಿಮ್ಮನ್ನ ಬಿಟ್ಟೋಗಲ್ಲ. ಮಾದೇವಣ್ಣ, ಇರೋ ಮಗನಿಗೆ ಹಗಲು ರಾತ್ರಿಯಿಂದ ಎಷ್ಟು ದುಡಿತೀರಿ? ಬಿಡಿ, ನಾನು ಕೆಲಸ ಮಾಡ್ಕೊತೀನಿ. ಪರವಾಗಿಲ್ಲ, ಮುಗಿಸ್ಬಿಟ್ಟು ಹೋಗ್ತೀನಿ. ಇಲ್ಲ ಬಿಡಿ ಮಾದೇವಣ್ಣ, ಹೋಗೋದೋಗ್ತಾಯಿದ್ರೆ ಊಟ ಮಾಡ್ಕೊಂಡೋಗಿ. ನನ್ನ ಪಾರ್ಸಲೇ ಕಟ್ಕೊಬಿಡಿ. ಅಪ್ಪ, ಊಟ ನಿಮ್ಮದು ಬರ್ತಾ ದಾರಿಯಲ್ಲಿ ಮಾಡ್ಕೊಂಬಂದೆ ಅಪ್ಪ.
ಮರಿಯಾಗಿದ್ದಾಗ ಪ್ರೀತಿನ ನಾಯಿನೂ ಕೂಡ ತೋರಿಸ್ತವೆ. ಬೇರೆಯವ್ರು ಬಿಸಾಕೋದು ಹೆಣ್ಲುನೇ, ಅವು ತಂದು ತನ್ನ ಮರಿಗಳನ್ನ ಸಾಕೋದು. ಅವಕ್ಕೂ ಇವನಿಗೂ ಏನು ವ್ಯತ್ಯಾಸ? ಚಿಕ್ಕವರಾಗಿದ್ದಾಗ ಪ್ರೀತಿನ ತೋರಿಸೋದಲ್ಲ, ದೊಡ್ಡವರಾದಾಗ ಪ್ರೀತಿನ ತೋರಿಸ್ಬೇಕು. ಅದು ಪ್ರೀತಿ ಅಂದರೆ. ಅಪ್ಪ, ನನ್ನ ಫ್ರೆಂಡ್ಸ್ ಎಲ್ಲ ಟ್ರಿಪ್ ಹೋಗ್ತಾ ಇದ್ದಾರೆ, ಒಂದು ಹೊಸ ಬೈಕ್ ಬೇಕಿತ್ತು, ಕೊಡ್ಸಿ ಅಪ್ಪ. ಸದ್ಯಕ್ಕೆ ಬೇಡ ಬಿಡಪ್ಪ, ಮುಂದಕ್ಕೆ ನೋಡೋಣ. ನಾನೇನು ಕೇಳಿದೆ? ಆಫ್ಟರ್ ಆಲ್ ಒಂದು ಬೈಕ್ ಅಷ್ಟೇ ತಾನೆ. ನಿಮ್ಮದು ಡಾಕ್ಯುಮೆಂಟ್ಸ್ ಎಲ್ಲ ರೆಡಿ ಮಾಡೋಕ್ಕೆ ಹೇಳಿದ್ನಲ್ಲ, ತೊಗೊಬಂದಿದ್ದೀರಾ? ಹಾಗಿದ್ರೆ ನಿಮ್ಮ ಮೊಬೈಲ್ ಕೂಡ ಆ್ಯಪ್ ಇನ್ಸ್ಟಾಲ್ ಮಾಡೋಕ್ಕೆ. ತಗೊಳ್ಳಿ ಸರ್. ಸರಿ, ಮೊಬೈಲಲ್ಲಿ ಆ್ಯಪ್ ಇನ್ಸ್ಟಾಲ್ ಮಾಡೋಕ್ಕಾಗಲ್ಲ. ಲೋನ್ ಪ್ರೋಸೆಸ್ ಆಗಬೇಕು ಅಂದರೆ ಹೊಸ ಸ್ಮಾರ್ಟ್ಫೋನ್ ತೊಗೋಬೇಕು. ಇವಾಗೆಲ್ಲ ಒಂದು 6,000ಕ್ಕೆಲ್ಲ ಹೊಸ ಮೊಬೈಲ್ ಸಿಗುತ್ತೆ. ಹೊಸ ಫೋನ್ ತೊಗೊಂಡು ನೀವು ಆಫೀಸ್ ಹತ್ರ ಬನ್ನಿ. ಆಫೀಸ್ ಹತ್ರ ಬಂದರೆ ನಿಮಗೆ ಲೋನ್ ಪ್ರೋಸೆಸ್ ಆಗುತ್ತೆ. ಲೋನು ಎಷ್ಟಾಗ್ಬೋದು ಸರ್? 1,30,000ವರೆಗೂ ಬರುತ್ತೆ ಸರ್. ಸರಿ ಸರ್, ನೀವು ಇದನ್ನೆಲ್ಲ ರೆಡಿ ಮಾಡಿಕೊಂಡು ನೀವು ನಮ್ಮ ಆಫೀಸ್ ಹತ್ರ ಬಂದರೆ ನಾನು ಲೋನ್ ಪ್ರೋಸೆಸ್ ಮಾಡಿಕೊಡ್ತೀನಿ. ಸರಿ ಸರ್. ಇತ್ತೀಚೆಗೆ ಹೊರಗಡೆ ಊಟ, ಹೊಸ ಸ್ಮಾರ್ಟ್ಫೋನು, ಪರವಾಗಿಲ್ವೇ? ಇನ್ನು ಅದೇನೇನು ಶೋಕಿಗಳು ಬರ್ತಾವ. ಪೂರ್ವಿ, ಇವತ್ತು ನೀನೇನು ಮಾತಾಡೋಕೆ ಬಂದಿದೀಯ ಅಂತ ನನಗೆ ಚೆನ್ನಾಗಿ ಗೊತ್ತು. ಒಂದಿನಾದರೂ ಮಗ ಮನೇಲಿ ಹೇಗಿದ್ದಾನೆ ಅಂತ ಗೊತ್ತಾ ನಿನಗೆ? ಅವನ ಆಸೆ ಕನ್ಸುಗಳೇನು ಅಂತ ಗೊತ್ತಾ ನಿನಗೆ? ಈ ಏಜಲ್ಲಿ ಬರೀ ನಿನ್ನ ಶೋಕಿನೇ ನೋಡ್ತೀಯಲ್ಲಪ್ಪ. ಥೂ, ನಾಚಿಕೆ ಆಗಲ್ವ ನಿನಗೆ? ಮಕ್ಕಳು ಬೆಳೀತಿರುವಾಗಲೇ ಎಲ್ಲರೂ ತಮ್ಮ ಮಕ್ಕಳು ಭವಿಷ್ಯದ ಬಗ್ಗೆ ನೋಡ್ತಾರೆ. ಆದರೆ ಈ ವಯಸ್ಸಲ್ಲಿ ನೀನು ನಿನ್ನ ಜೀವನ ನೋಡ್ಕೊತಿದೆಯಲ್ಲಪ್ಪ. ಮಗನ ಬಗ್ಗೆ ನಿಮಗೆಲ್ಲ ಯೋಚನೆ ಬರಬೇಕು. ಮನೆ ಅಡುಗೆ ಬೇಕಾಗಿಲ್ಲ, ಮಗನಿಗೊಂದು ಒಳ್ಳೆ ಫೋನ್ ಇಲ್ಲ ಅಂದರೂ ಪರವಾಗಿಲ್ಲ, ನಿನಗೆ ಹೊಸ ಸ್ಮಾರ್ಟ್ಫೋನ್ ಬೇರೆ ಬೇಕು ಅಲ್ವಪ್ಪ. ಮಗನಿಗೆ ಓಡಾಡೋಕ್ಕೆ ಸೈಕಲ್ ಇಲ್ಲ ಅಂದರೂ ಪರವಾಗಿಲ್ಲ, ನಿಮಗೆ ಓಡಾಡೋಕ್ಕೆ ಹೊಸ ಬೈಕ್ ಬೇರೆ ಬೇಕು. ಯಾಕಪ್ಪ ಬೇಕು ನಿನ್ಗೆ ಈ ಥರ ಶೋಕಿ? ಅದಾಗಲ್ಲಪ್ಪ. ನೀನು ಮಾಡಿರೋ ಕೆಲಸಕ್ಕೆಲ್ಲ ಒಂದೊಂದು ರೀಸನ್ ಇಟ್ಕೊಂಡು ಬರಬೇಡಪ್ಪ. ಯಾವತ್ತೊಂದಿನ ನಿಮ್ಮನ್ನ ಬಿಟ್ಟೋಲ್ಲ ಅಂತ ಮಾತನಾಡಿದೆ, ಆದರೆ ಸಾರಿ ಅಪ್ಪ, ನಿಮ್ಮ ಈ ಬದಲಾಗಿರೋ ನಡವಳಿಕೆ ನನ್ನ ನಿಮ್ಮಿಂದ ತುಂಬ ದೂರ ಮಾಡ್ತಾ ಇದೆ. ಇಲ್ಲಿರೋಕ್ಕೊಂದು ಕ್ಷಣ ಇಷ್ಟನೇ ಆಗ್ತಾಯಿಲ್ಲ. ಇರಪ್ಪ. ಏ ಬಿಡಪ್ಪ. ಮಗನೇ, ನನ್ನ ಮಾತು ಕೇಳಪ್ಪ, ನನ್ನ ಬಿಟ್ಟು ಹೋಗ್ಬೇಡ ಕಣೋ. ಇಷ್ಟೆಲ್ಲ ಮಾಡಿದ್ದು ನಿಮ್ಮಪ್ಪ ನಿನಗೋಸ್ಕರ, ಆದರೆ ನೀನು ನಿಮ್ಮ ಅಪ್ಪನಿಗೋಸ್ಕರ ಏನು ಕೊಟ್ಟೆ? ಬರೀ ಕಣ್ಣೀರು.
ಹಗಲಿನ ನನಸಿಗೆ ಕತ್ತಲೆಯಲ್ಲಿ ಕನಸು ಕಂಡವ ನೀನು, ಬೆಚ್ಚನೆಯ ನೆರಳಡಿ ಇಡಲು ಬಿಸಿಲಿಗೆ ಮೈಯೊಡ್ಡಿದವ ನೀನು, ಪ್ರತಿಫಲದ ಹಿಂದೆ ಇರುವ ಪರಿತಪಿಸಿದ ಪರಿಶ್ರಮ ನೀನು. ನೀನು ಅಂದಾಗಲೇ ನನಗೆಲ್ಲ, ನಾನು ಅಂದಾಗ ನನಗೇನೂ ಇಲ್ಲ, ನನ್ನದೇನೂ ಇಲ್ಲ.